ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಏನಪ್ಪ ಈ ಸೆಟಪ್ಪಲ್ಲಿ ಹಾಕೊಂಡು ಕೂತಿದ್ದಾಳೆ ವಿದ್ಯೆ ಒಬ್ಳೆ ಅಂತ ಅಂದ್ಕೊಂಡಿದ್ದೀರಾ? ಇವಾಗ ಒಂದು ಸ್ಟೋರಿ ಟೆಲ್ಲಿಂಗ್ ಟೈಮ್. ಎಲ್ಲರೂ ನೋಡಿರ್ತೀರಾ ನನ್ನ ಸ್ಟೇಟಸ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡೋರು. ನಮ್ಮ ಅಪ್ಪ ಅಮ್ಮ ಅಕ್ಕ ಪಾಪುಗಳು ಬಂದೋಗಿದ್ರು ಪುಣೆಗೆ. ಸೊ ಪುಣೆಯಲ್ಲಿ ಬಂದ ಮೇಲೆ ಏನೆಲ್ಲ ಮಾಡಿದ್ವಿ, ಎಲ್ಲೆಲ್ಲ ಹೋದ್ವಿ, ಏನೆಲ್ಲ ಮಜಾ ಮಾಡಿದ್ವಿ ಅಂತ ಹೇಳ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಸ್ಪೆಷಲ್ ಡೇ ನಮಗೆ. ಬಂದ್ರು ಖುಷಿ ಆಗ್ತಿದೆ. ಪುಣೆ ತಿರುಗಿಸ್ಬೇಕಲ್ಲ ಅವರಿಗೆ. ಆಲ್ರೆಡಿ ಕೆಳಗಡೆ ಬಂದಿದ್ದಾರೆ, ಅವ್ರನ್ನ ಪಿಕ್ ಮಾಡಕ್ಕೆ ಹೋಗ್ತೀವಿ. ಕಂಪ್ಲೀಟ್ ಒಂದು 3-4 ದಿವಸ ಟೆಂಪಲ್ ರನ್, ಅಲ್ಲೆಲ್ಲ ತಿರುಗ್ತೀವಿ, ಏನೇನು ಮಾಡ್ತೀವಿ ಅಂತ ಚಿಕ್ಕ ಚಿಕ್ಕ ಗ್ಲಿಮ್ಸಸ್ ಹಾಕ್ತೀನಿ, ನೋಡಿ ಮಜಾ ಮಾಡಿ. ಬನ್ನಿ ಇವಾಗ ಹೋಗಿ ಕರ್ಕೊಂಡು ಬರೋಣ. ಬರಂತ ಎಣ್ಣತೆ ಅಂಕಳು ಅದು ಎತ್ತಲಿಕ್ಕೆ ಯಾವುದು ಆ್ಯಕ್ಚುಲಿ ಟ್ರೈನಲ್ಲಿ ಬಂದಿದ್ರು. ಇಲ್ಲಿ 9:30 ಆಗುತ್ತೆ ಅಂತ ನಾವು ಆರಾಮಾಗಿ ಮನೇಲಿ ಇದ್ವಿ. ನೋಡಿದ್ರೆ ಅವ್ರು 8 ಗಂಟೆಗೆ ಬಂದು ಕೆಳಗಡೆ ವೆಯ್ಟ್ ಮಾಡ್ತಿದ್ರು. ಸೊ ಪಟ ಹೋಗಿ ಪಿಕ್ ಮಾಡಿಕೊಂಡು ಆ ದಿವಸ ನಾವು ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ, ಎಲ್ಲೂ ಹೋಗಿಲ್ಲ. ಅವರಿಗೂ ರೆಸ್ಟಿಂಗ್ ಬೇಕು ಅಂತ. ವಾಟ್ ಇಸ್ ದ್ಯಾಟ್? ಅಯ್ಯೋ ಗುಂಡಂದು ಕ್ಯೂಟಿ ಪೈಸ್ ವೈಟ್ ಮಾಡಿದ್ರು. ವಿದ್ಯಾಚಿಕ್ಕಿ ಅಭಿಮಾಮಗೆ ಅವರಿಬ್ಬರಿಗೆ ಮದಿಮೆ ಆಯಿತು. ಬಡಿ ಓಡು. ಕೇಳ್ಬೇಕು ಅಂತ ನನಗೆ ಮೋಸ ಮಾಡಿ ನನಗೂ ಕೆಲಸ ಇತ್ತು, ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಮಕ್ಳ ಜೊತೆ ಮಜಾ ಮಾಡಿಕೊಂಡು ನೈಟ್ ಒಂದು ರೌಂಡ್ ಸೊಸೈಟಿ ವಾಕ್ ಮಾಡಿ ಮನೇಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲಿ ಹೋಗ್ತಿದ್ದೀವಿ, ಜಿಮ್ಮಿಂಗ್, ವಾಕಿಂಗ್, ಫುಲ್ ರೆಡಿ, ಟಿಪ್ ಟಾಪ್. ರಿಯಾನ್ ಈ ಕಡೆ ಬಾ, ತೊಪ್ಪಿ ಹಾಕು. ಕಿವಿ ಗಾಳಿ ಹೋಗ್ಬಾರ್ದು, ಗಟ್ಟಿ ಹಾಕೋಬೇಕು. ಅಜ್ಜ ಹೊರಡಿದ್ದೆ. ಕೆಬಿ ಪತ್ತೊಂಡ್ಲ ಕೆಬಿ ಕೈ ಬೇವು ಅಂತಾರಂತ ಇದಕ್ಕೆ. ಸೊ ನೆಕ್ಸ್ಟ್ ಡೇ ನಾವು ಶಿರ್ಡಿಗೆ ಪ್ಲಾನ್ ಮಾಡಿದ್ವಿ. ಮಕ್ಳನ್ನೆಲ್ಲ ಪಟ್ ಅಂತ ರೆಡಿ ಮಾಡಿ ಅರ್ಲಿ ಇನ್ ದ ಮಾರ್ನಿಂಗ್ ತಿಂಡಿ ಮುಗಿಸ್ಕೊಂಡು ಇಲ್ಲಿ ನಮ್ಮ ಮನೆಯಿಂದ ಶಿರ್ಡಿಗೆ ಜಸ್ಟ್ 4 hours ಇತ್ತು. ಸೊ ಆರಾಮಾಗಿ ಹೋಗಿ ಅಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಕ್ಕಿತ್ತು. ಸೊ ಶಿರ್ಡಿಗೆ ಹೆಂಗೆ ಬುಕ್ ಮಾಡಿದ್ವಿ ಎಲ್ಲ ವೆಬ್ಸೈಟ್, ಅವರದ್ದೇ ಆದ ಒಂದು ವೆಬ್ಸೈಟ್ ಇದೆ, ಅದನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಯಾರಿಗಾದ್ರೂ ಹೋಗಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನ್ಗೆ ಹೋಗಿ ಕ್ಲಿಕ್ ಮಾಡಿ ಎಲ್ಲ ಡೀಟೇಲ್ಸ್ ಹಾಕಿದ್ರೆ ನೀವು ಆರಾಮಾಗಿ ಬುಕ್ ಮಾಡ್ಕೋಬೋದು. ಸೊ ಡೈರೆಕ್ಟ್ ಎಂಟ್ರಿನೂ ಇದೆ, ಪೇಡ್ ಎಂಟ್ರಿನೂ ಇದೆ. ಪೇಡ್ ಎಂಟ್ರಿ ಪರ್ ಹೆಡ್ 200 rupees ಆಗುತ್ತೆ ಅಷ್ಟೇ. ಹಲೋ, ನಡೀರಿ ಒಳಗಡೆ. ಮಕ್ಳಿಗೆ ದೊಡ್ಡವರಾದ್ಮೇಲೆ ನಮ್ಮ ವಿಡಿಯೋ ನೋಡಕ್ ಚೆನ್ನಾಗಿರ್ತದೆ. ಸೊ ಇವಾಗ ಎಲ್ಲರೂ ಶಿರ್ಡಿಗೆ ಹೊರಟಿದ್ದೀವಿ. ಟೆಂಪಲ್ ರನ್ ಇವತ್ತಿಂದ ಸ್ಟಾರ್ಟು. ಕರೆಕ್ಟ್ ಒಂಜಿ 8ಕ್ಕೆ ಮುಟ್ಟುವ. ಬಿಡಲಾರೆ ನನ್ನ ವ್ಯತೆ ಎಲ್ಲ ಮನಸಾರ ಪ್ರತಿನಿಧಿ ನೀನು ಬಂದವಿ ಶಿರಡಿಗೆ. ಏನ್ ಚಾನಪ್ಪ ಶಿರಡಿದ ಡ್ರೈವ್? ರೋಡೆಲ್ಲ ಏನು ಪ್ರಯೋಜನ ಇಲ್ಲ. ನಮ್ಮ ಎಮ್ಮೆ ಇದಲ್ಲೆಲ್ಲ ಊತ ಹಾಕ್ಬೇಕು.
ತಕ್ಷಣ ಶಿರ್ಡಿಗೆ ಹೊರಟಾಯ್ತು. ಕಾರಲ್ಲಂತೂ ಮಜಾ ಮಾಡ್ಕೊಂಡು ಹೋದ್ವಿ, ನಮ್ಶರಟ್ಸು ಅದು ಇದು ಆಟ ಆಡ್ಕೊಂಡು ಶಿರ್ಡಿ ರೀಚ್ ಆಗಿದ್ದೇ ಗೊತ್ತಾಗಿಲ್ಲ. ಶಿರ್ಡಿ ದರ್ಶನ ಆಯ್ತು. ನಕ್ಷತ್ರ ಶಿರ್ಡಿ ದರ್ಶನ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ನಮಗಂತೂ ಒಂಥರ ಪಾಸಿಟಿವ್ ವೈಬ್ಸೇ ಅಲ್ಲಿ. ಸೊ ನಮ್ಮೆಲ್ಲರಿಗೂ ಖುಷಿಯಾಯಿತು ದರ್ಶನ ಮಾಡಿಸ್ಕೊಂಡು. ಸೊ ಅಲ್ಲಿಂದ ಶಿರ್ಡಿಯಿಂದ ನಾವು ಪ್ರಸಾದನೂ ಅಲ್ಲೇ ಮುಗಿಸ್ಕೊಂಡು ಅಲ್ಲಿಂದ ಇನ್ನೊಂದು ದೇವಸ್ಥಾನ, ಒನ್ ಆಫ್ ದ ಫೇಮಸ್ ಶನಿ ದೇವಸ್ಥಾನ, ಒನ್ ಆಫ್ ದ ಬಿಗ್ಗೆಸ್ಟ್ ಅಂತಲೂ ಹೇಳ್ತಾರೆ ಇಡೀ ಇಂಡಿಯಾಗೆ, ಶನಿ ಶಿಂಗನ್ಪುರ್ ಅಂತ. ಸೊ ಶಿರ್ಡಿಯಿಂದ 1.5 hour ಕ್ಲೋಸ್ ಟು ಅಷ್ಟಿದೆ. ಸೊ ಆನ್ ದಿ ವೇ ನಾವು ಶಿರ್ಡಿಯಿಂದ ಶಿಂಗನ್ಪುರ್ಗೆ ಹೋದಾಗ ಮಜ್ವಾಗಿರೋ ಒಂದು ಶುಗರ್ ಕೇನ್ ಮೆಷಿನ್ ನೋಡಿದ್ವಿ. ನಮ್ಮ ಮಜಾ, ಅವ್ರಿಗೆ ಬೇಜಾರು, ಪಾಪ ಕೌಗೆ ಕಷ್ಟ ಆಗ್ತಿತ್ತು. ಬಟ್ ಅದನ್ನು ಮುಗಿಸ್ಕೊಂಡು ಒಳ್ಳೆ ಶುಗರ್ ಕೇನ್ ಜ್ಯೂಸ್ನ ಕುಡಿಸಿ ಎಲ್ಲರಿಗೆ, ಅಪ್ಪ ಅಮ್ಮಂಗೆ, ಮಕ್ಕಳಂತೂ ಅಲ್ಲಿ ಸ್ವಿಂಗಲ್ಲೆಲ್ಲ ಮಜಾ ಮಾಡಿದ್ರು. ಇದರಲ್ಲೇ ನೋಡಿ ಶುಗರ್ ಕೇನ್ ಜ್ಯೂಸ್ ಮಾಡೋದು ಮೆಷಿನ್ನು, ದೇಸಿ ಮೆಷಿನ್. ಕುಚ್ ನೈ ಕರ್ ಆಯ್ ಗುಂಡಣ್ಣ, ಹೆಂಗಿದೆ? ಪಾಪ ಅನ್ಸುತ್ತಲ್ಲ. ಹೌದು, ಪಾಪ ಅನ್ಸುತ್ತೆ ಗುಂಡಣ್ಣ. ನಾವಿಲ್ಲಿ ಬೇರೆದ್ದೇ ಆಗುತ್ತೆ, ಇವ್ರದ್ದೊಂದು ಬೇರೆದೇ ಬಿಸ್ನೆಸ್, ಗಲಾಟೆ ಬಿಸ್ನೆಸ್. ಏತ್ಕರೆ ದುಡ್ಡು ಅಪ್ಪಗೆ ಎತ್ಬೋಡು. ಫ್ರೆಶ್ ಶುಗರ್ ಕೇನ್ ಜ್ಯೂಸ್. ಅಲ್ಲಿಂದ ನಮ್ಮ ಪಯಣ ಶನಿ ಶಿಂಗನ್ಪುರ್ದು ಏನು ಸ್ಪೆಷಾಲಿಟಿ ಅಂದರೆ ಅಲ್ಲಿ ಡೋರ್ಸ್ ಇಲ್ಲ. ಬ್ಯಾಂಕಿಗಾಗಲಿ ಶಾಪ್ಸಿಗಾಗಲಿ ಜ್ಯುವೆಲ್ರಿ ಶಾಪ್ಸಿಗೂ ಡೋರ್ ಇಲ್ಲ ಅಂತೆ. ಹಂಗೆ ನಾವು ಅಲ್ಲಿ ಹೋದ ತಕ್ಷಣ ನಮಗೆ ಒಬ್ರು ಅವ್ರು ಏನಂದ್ರು ಅಂದರೆ ಎಲೆಕ್ಟ್ರಿಕ್ಸ್ ಐಟಮ್ಸ್ ಎಲ್ಲ ಏನೋ ತೊಗೊಂಡು ಹೋಗ್ಬೇಡಿ ಅಂತ ಅಂದರು. ಸೊ ನಾವು ಓಕೆ ಅಂತ ಹೇಳಿ ಎಲ್ಲ ಮೊಬೈಲು, ವಾಚಸ್ ಎಲ್ಲ ಕಾರಲ್ಲಿ ಬಿಟ್ಟು ನಾವು ದರ್ಶನಕ್ಕೆ ಹೋದ್ವಿ. ಸೊ ಅಲ್ಲಿದು ಒಂದು ವೀಡಿಯೋನೂ ಮಾಡೋಕ್ಕಾಗಿಲ್ಲ, ನಮಗೆ ಲೇಟು ಆಗಿತ್ತು ಆ ನೈಟು. ಒಳ್ಳೆ ದರ್ಶನ ಮುಗಿಸ್ಕೊಂಡು, ಆ್ಯಕ್ಚುಲಿ ಅಲ್ಲಿ ಕ್ರೌಡು ಇರಲಿಲ್ಲ, ಬೇಗ ಆಗುತ್ತೆ. ಹೋಗಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ವಿ. ನೈಟ್ ಒಂದು 12 ಗಂಟೆ ಆಗಿತ್ತು. ಸೊ ಇಷ್ಟು ಫಸ್ಟೇದು ನಮ್ಮ ಕತೆ. ಶಿರ್ಡಿ ಶಿಂಗನ್ಪುರ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಮತ್ತೆ ನಾವು ಮನೇಲಿ ಚಿಲ್ಔಟ್ ಮಾಡಿದ್ವಿ ಮಕ್ಳ ಜೊತೆ, ಮಜಾ ಆಟ ಆಡ್ಕೊಂಡು. ವಾಟ್ ಆರ್ ಯು ಪ್ಲೇಯಿಂಗ್? Shreya, what are you guys playing? Ludo. ಕಿಚ್ಡಿ ಆನ್ ದ ಫ್ಲೋರ್. ಆಮೇಲೆ ಇನ್ನೊಂದು ಸಂಜೆ ಅಮ್ಮಂಗೆ ಫುಲ್ ಪ್ರ್ಯಾಂಕ್ ಮಾಡಿದ್ವಿ, 3 ಜನನೂ ಸೇಮ್ ಬಟ್ಟೆ ಹಾಕಿ. ಫುಲ್ ಶಾಕು ಅಮ್ಮಂಗೆ. ಹಂಗೆ ನಾವು ಫುಲ್ ಒಂದು ರೌಂಡ್ ಸೊಸೈಟಿ ಟೂರ್ ಮಾಡಿಸಿದ್ವಿ ಅಪ್ಪ ಅಮ್ಮಂಗೆ, ಅಕ್ಕಂಗೆ. ಅಕ್ಕ ಮಕ್ಕಳು ಎಲ್ಲ ಪಾರ್ಕಿಗೆ ಹೋಗಿದ್ರು. ನಾನು ಅಭಿ, ಅಪ್ಪ ಅಮ್ಮ ಒಂದು ರೌಂಡು ಪೂಲ್ ಏರಿಯಾ, ಆಮೇಲೆ ಜಿಮ್ ಮಾಡಿಸಿದ್ವಿ ನಮ್ಮ ಅಪ್ಪಂಗೆ. ಜೋರಡು ಬರಡು ಮುಂದೆ ಕೈಯ ಮೂವ್ಮೆಂಟ್ ಮಾಡ್ಬೇಕು. ಕೈಯಿಲ್ಲ ಮೂವ್ಮೆಂಟ್ ನಂಬೋಡು ಉಲ್ಟತ್ತಪ್ಪ ಎದುರು. ಎದುರು ಸೈಕಲ್ ತೊಳ್ಸತ್ತೆ ಪೆಡ್ಲಿಂಗ್. ಅವು ಒಂದು ರೌಂಡು ಜಿಮ್ಮಿಗೆ ಮಕ್ಕಳನ್ನ ಪಾಕಿಗೆ ಬಿಟ್ಟು ಬಂದಿತ್ತು. ಬರೋದ್ಯಾ? ಬೈಸೆಪ್ಸ್. ವಾ ಮುಗೀತು 5 ನಿಮಿಷದ್ದು. ಓಯ್ ತೋಳ್ ಅಪ್ಪ ಬೋತ್ರ ಪೊರಾನೆ ಅಂಪತ್ರಿ. ಡೈಲಿ ಬಂದು ಓ ಫ್ಲೇವರ್ ರೆಡ್ ವೆಲ್ವೆಟ್ ಚುಂಡು. ಎಸ್, ಸೊ
ಸೊ ಇವಾಗ 4th ಡೇ ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳೆದು ಪಟ ಅಂತ ರೆಡಿಯಾಗಿ ಶಾರ್ಪ್ 8 o'clock ಇಲ್ಲಿಂದ ನಮ್ಮ ಜೈಸಿಂಗ್ಪುರ್ಗೆ ಟೋಟಲಿ ಕ್ಲೋಸ್ ಟು 6.5 hours 7 hours ಇತ್ತು. ಹಾಯ್ ಜೋಕುಳೆ, ಮಾರ್ನಿಂಗ್ ಎಲ್ಲರಿಗೂ. ಶಿರಡಿ ಆಯ್ತಪ್ಪ. ಸೊ ಎಲ್ಲ ಗ್ಲಿಮ್ಸಸ್ ಹಾಕಿದ್ದೀವಿ. ಫಸ್ಟ್ ಡೇ ಶಿರಡಿ, ಫಸ್ಟ್ ಡೇ ಶಿರಡಿಗೆ ಹೋದ್ವಿ. ಶಿರಡಿಯಿಂದ ಶನೀಶ್ವರ ಟೆಂಪಲ್ಗೆ ಹೋದ್ವಿ. ಇವಾಗ ಪಂಡರ್ಪುರಕ್ಕೆ ಹೊರಟಿದೀವಿ ಎಲ್ಲ. ಅಲ್ಲಿಂದ ನಮ್ಮ ರಿಲೇಟಿವ್ಸ್ ಮನೆಗೆ ಹೋಗಿ ಇವತ್ತು ಉಳಿದು ನಾಳೆ ಬರೋದು ಪ್ಲಾನ್. ಪುಣೆ ಹೆಂಗಿತ್ತು ಅಪ್ಪ? ವೆರಿ ವೆರಿ ಗುಡ್. ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಅಮ್ಮಗ್ ಲೈಕಾನ ಪುಣೆ? ಅಕ್ಕಗ ಸೂಪರ್. ಜೋಕ್ಲೆಗ್ ಬೆಂಗಳೂರು ಪುಣೆ ಪುಣೆ ವೈಶು ಪುಣೆ ಮಗಳ ಮನೆಯಲ್ಲಿ ಮಜೆ ಮಾಡಿದೆ. ಪಂಡರಪುರಕ್ಕೆ ನಾವು ಹೋಗಿ ಬರುವ, ಅಲ್ಲಿ ಪಾಂಡುರಂಗನನ್ನು ನೋಡಿ ಬರುವ. ಜೈ ಜೈ ವಿಠಲ ಹರಿ ಗುರು ವಿಠಲ, ಜೈ ಗುರು ವಿಠಲ ಹರಿ ಗುರು ವಿಠಲ. ನೀನ್ ಮಾಡ್ಬೇಡ, ನಾನು ವೈಷ್ಣವ್ ಮಾಡ್ತೇನೆ. ಡೈವರ್ಷನ್ ತಗೊಂಡ್ರೆ ಪಂಡರ್ಪುರ. ಅಲ್ಲಿಗೆ ನಾವು ಪ್ರೀವಿಯಸ್ ಡೇನೆ ರಾಮಧಾಮ್ ಅಂತ ಒಂದು ಮಠ ಇದೆ, ಶ್ರೀಕೃಷ್ಣ ಮಠ. ಅಲ್ಲಿ ಬುಕಿಂಗ್ಸ್ ಮಾಡಿದ್ವಿ. ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಉಳಿಯೋಕ್ಕೆ 2 ರೂಮ್ ಮಾಡಿದ್ವಿ. ಸೊ ಹಂಗೆ ಸೀದಾ ಇಲ್ಲಿಂದ 8 o'clock ಹೊರಟವರು ಅಲ್ಲಿ ಕರೆಕ್ಟಾಗಿ ಶಾಪ್ 12 ಗಂಟೆಗೆ ರೀಚ್ ಆದ್ವಿ. ಚಂದ ಊಟ ಮುಗಿಸ್ಕೊಂಡು ಮಠದಲ್ಲಿ ಊಟ ಸಿಕ್ತು. ಅದು ಒಂಥರ ಖುಷಿ, ಪ್ರಸಾದನೆ ಸಿಗ್ದಂಗಾಯ್ತು. ಫೈನಲಿ ಪಂಡರಪುರಕ್ಕೆ ಜೈ. ಆಕಳು ಜಪ್ ಪಡ್ಪುರ ಗೋವಿಂದ. ಸೊ ಹಂಗಾಗಿ ಅಲ್ಲಿ ನಾವು ಪವರ್ ನ್ಯಾಪ್ ತೊಗೊಂಡು ಪಟ ಅಂತ ರೆಡಿಯಾಗಿ ಶಾರ್ಪ್ 4 o'clock ನಾವು ಒಂದು ಸಹಸ್ರನಾಮ ಸ್ಲಾಟ್ ತೊಗೊಂಡಿದ್ವಿ. ಟೋಟಲ್ 2100 rupees ಇತ್ತು. 5 persons ಹೋಗ್ಬೋದು ಒಂದು ಸ್ಲಾಟಲ್ಲಿ. ಸೊ ಅಲ್ಲಿ ಸಹಸ್ರನಾಮ ತುಳಸಿ ಅರ್ಚನೆ ಮಾಡಿಸ್ತಾರೆ, ಮಂತ್ರ ಹೇಳ್ತಾರೆ, ಸಹಸ್ರನಾಮ ಸ್ತೋತ್ರ ಹೇಳ್ತಾರೆ. ಹಂಗೆ ತುಳಸಿ ಹಾಕಿ ಆ ತುಳಸಿನ ತೊಗೊಂಡೋಗಿ ಡೈರೆಕ್ಟ್ ವಿಠಲನ ಪಾದಕ್ಕೆ ಹಾಕ್ತಾರೆ. ಸೊ ಇವಾಗ ಪಂಡರಪುರಕ್ಕೆ ಬಂದು ಪಲಿಮಾರು ಮಠದಲ್ಲಿ ಊಟ ಆಗಿ ದರ್ಶನ ಟೈಮಿಂಗ್ಸ್ ಏನೋ ಕನ್ಫರ್ಮ್ ಆಗಿಲ್ಲ. ಇಲ್ಲಿ ಸಂಜೆ ತನಕ 4 ಗಂಟೆ ಒಂದು ಸ್ಲಾಟ್ ಇದೆ. 4 ಗಂಟೆ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ರಿಲೇಟಿವ್ಸ್ ಮನೆಗೆ ಹೋಗಬೇಕು. ಕೃಷ್ಣನ್ ತರನೇ ಕಾಣಿಸ್ತಾನೆ. ಪಾಂಡುರಂಗ ಚೇರ ಅಂತೆ. ಪಾಂಡುರಂಗ ಚೇರ ಮುಖ ಎಂಚಾನಪ್ಪ ದೇವರೆನ್ಸುತ್ತು. ಮತ್ತೆ ಆನಂದ ಬಾಷ್ಪ. ನೀರು ಬಂತು ನನಗೆ. ದರ್ಶನ ಅಂತೂ ಸೂಪರ್ ಆಯಿತು. ಮುಖ ದರ್ಶನ ಅಂತಿದೆ, ಮತ್ತು ಇನ್ನೊಂದು ಸಹಸ್ರನಾಮ ದರ್ಶನ 2100 rupees ಕೊಟ್ರೆ 5 ಜನಕ್ಕೆ ಎಂಟ್ರಿ ಇದೆ. ಸಹಸ್ರನಾಮ ಹೇಳಿ ತುಳಸಿ ಅರ್ಚನೆ ಮಾಡಿ ಸೀದಾ ಒಳಗಡೆ ಹೋಗಿ ಆಚೆ ಬಿಟ್ಬಿಡ್ತಾರೆ. ದೇವ್ರು ಮುಂದೆ ನಮಸ್ಕಾರ ಮಾಡಿ ತುಳಸಿನಲ್ಲಿ ಹಾಕದಲ್ಲ ಕಾಲಿಗೆ ಪ್ರಸಾದ. ದೇವರ ಬಾಯಿಗೆ ಮುಟ್ಟಿ ದೇವ್ರ ಬಾಯಿಗೆ ಮುಟ್ಟಿಸಿದ್ರ.
ಇಲ್ಲಿನ ಸ್ಪೆಷಾಲಿಟಿ ಏನಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಇಲ್ಲಿ ಪಂಢರಪುರ ಸಾಕ್ಷಾತ್ ವಿಠ್ಠಲ ಕೃಷ್ಣನೇ ಬಂದು ಅಲ್ಲಿ ನೆಲೆಸಿದ್ದಾರೆ ಅಂತಲೂ ಹೇಳ್ತಾರೆ. ಮತ್ತು ಭಕ್ತರಿಗೆ ಕಾಯ್ತಾ ಇರ್ತಾರಂತೆ ವಿಠ್ಠಲ. ಸೊ ಅದೊಂಥರ ಖುಷಿ ಕೊಡುತ್ತೆ. ಸೊ ಇಲ್ಲಿ ನಾವು ಪ್ಲ್ಯಾನ್ ಮಾಡಿ ಹೋಗೋಕ್ಕಾಗಲ್ಲ, ಕೃಷ್ಣನೇ ಕರೆಸ್ಕೊಂಡ್ರೆ ಹೋಗೋಕ್ಕಾಗತ್ತಂತೆ. ಸೊ ಸುಮಾರು ಕೇಳಿದ್ವಿ ನಾವು. ಸೊ ಇದು ಪಕ್ಕ ಅಂತ ಅನ್ಪ್ಲ್ಯಾನ್ಡ್ ಆಗಿತ್ತು. ನಾವು ಎಷ್ಟೋ ದಿವಸದಿಂದ ಬೇರೆದೆಲ್ಲ ಪ್ಲ್ಯಾನ್ ಮಾಡಿದ್ವಿ, ಇದು ಪಟ್ಟ ಅಂತ ಪ್ಲ್ಯಾನ್ ಮಾಡಿ ನಮಗೆ ಸ್ಲಾಟ್ ಬೇರೆ ಲಾಸ್ಟ್ ಮೂಮೆಂಟಿಗೆ ಸಿಕ್ಕಿದ್ದು. ಸೊ ಕೃಷ್ಣನೇ ಕರ್ಸ್ಕೊಂಡ್ರು ನಮ್ಮನ್ನೆಲ್ಲಾನು ಅಪ್ಪ ಅಮ್ಮನ ಜೊತೆ ಹೋಗಿ ಅಂತ. ಇನ್ನೊಂದೇನೆಂದರೆ 2 ಜಾಗ ಇಡೀ ಇಂಡಿಯಾದಲ್ಲಿರೋದು, ಸಾಕ್ಷಾತ್ ದೇವರೇ ಬಂದು ಅಲ್ಲಿ ನಿಂತಿರೋದು. ಒಂದು ತಿರುಪತಿ ತಿರುಮಲ ವೆಂಕಟೇಶ ಅವರು, ಆ್ಯಂಡ್ ಇನ್ನೊಂದು ವಿಠ್ಠಲ ಶ್ರೀಕೃಷ್ಣ. ಇನ್ನೊಂದು ಏನಂದರೆ ಡೈರೆಕ್ಟ್ ದೇವ್ರ ಒಳಗಡೆ ಎಂಟ್ರಿ ಇದ್ದು ಅವ್ರ ಕಾಲಿಗೆ ಹಿಂಗೆ ನಮಸ್ಕಾರ ಮಾಡಿ ನಮ್ಮ ಹಣೆನ ಮುಟ್ಟಿಸ್ಬೋದು. ಡಿಫ್ರೆಂಟ್ ಫೀಲಿಂಗ್ ಅಪ್ಪ, ಅದನ್ನ ಮಾತಲ್ಲಿ ಹೇಳೋಕ್ಕೆ ಆಗಲ್ಲ. ಎಲ್ರಿಗೂ ಖುಷಿ ಆಯಿತು. ನಮ್ಮ ಅಪ್ಪ ಅಮ್ಮ, ಅಕ್ಕ, ಮಕ್ಕಳು ಎಲ್ಲರೂ ದೇವರು ಕಾಲು ಮುಟ್ಸಿದ್ರು. ಅಭಿ ಅಂತೂ ಹೈಟ್ ಇದ್ರಲ್ಲ, ಕಂಪ್ಲೀಟ್ ಅವ್ರ ಹಣೆ ಮುಟ್ಸಿದ್ರು ದೇವರಿಗೆ. ಒಂಥರ ಡಿಫ್ರೆಂಟ್ ಫೀಲಿಂಗ್ ಕೊಡುತ್ತೆ. ಸೊ ಹಂಗಾಗಿ ಪಂಢರಪುರ ಒನ್ ಆಫ್ ದ ಬೆಸ್ಟ್ ನಮ್ಮದು ಈ ಇಡೀ ಜರ್ನಿಲಿ. ಸೊ ಅದನ್ನು ಮುಗಿಸ್ಕೊಂಡು 7 o'clock ಆಗಿತ್ತಲ್ಲ, 7 o'clock ಮುಗಿಸಿ ಸೀದಾ ನಾವು ಜೈಸಿಂಗ್ಪುರ್ ರಿಲೇಟಿವ್ಸ್ ಮನೆಗೆ 8ಗಂಟೆಗೆ ಹೋದ್ವಿ. ಅಲ್ಲಿ ಚಂದ ಊಟ, ಅಲ್ಲೊಂದು ಪಪ್ಪಿ ಇತ್ತು, ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಒಳ್ಳೆ ಊಟ ಮಾಡಿ ಕಾಚಿ ಮಾಡಿ ನೆಕ್ಸ್ಟ್ ಡೇ ನಾವು ಪುಣೆಗೆ ಹೊರಟ್ವಿ. ಅಪ್ಪ ಅಮ್ಮನವರು ಅಲ್ಲಿಂದನೇ ಕೊಲ್ಲಾಪುರ ಆಮೇಲೆ ಇನ್ನೊಂದು 2-3 ದೇವಸ್ಥಾನ ಸುತ್ತಾಡಿ ಅಲ್ಲಿಂದ ಅವರು ನಮ್ಮ ಊರಿಗೆ ಹೋದರು. ಸೊ ಇದೊಂಥರ ಬೆಸ್ಟ್ ಮೂಮೆಂಟ್ಸ್ ನಮಗೆ, ಎಸ್ಪೆಷಲಿ ನನಗೆ. ಯಾಕೆಂದರೆ ನಾನು ಎಲ್ಲ ಅಪ್ಪ ಅಮ್ಮನ ಎಲ್ಲ ಒಳ್ಳೊಳ್ಳೆ ಸನ್ನಿಧಿಗೆ ಕರ್ಕೊಂಡೋಗಿ ತೋರಿಸಿ ಖುಷಿ ಪಟ್ವಿ. ಎಲ್ಲರೂ ಮಜಾ ಮಾಡಿದ್ವಿ, ಒಂದೊಳ್ಳೆ ಫ್ಯಾಮಿಲಿ ಟೈಮ್ ಆಯಿತು ಎಲ್ರಿಗೂ. ಈ ವಿಡಿಯೋ ಒಂಥರ ಸ್ಪೆಷಲ್ ಆಗಿರುತ್ತೆ ನಮಗೂ, ನಮ್ಮ ಅಪ್ಪ ಅಮ್ಮಂಗೂ, ಚಿಕ್ಕ ಮಕ್ಳಿಗೂ. ದೊಡ್ಡವರಾದಾಗ ಅವ್ರು ನೋಡ್ಬೋದು ಎಲ್ಲೆಲ್ಲ ಪುಣ್ಯಲ್ಲಿ ಸುತ್ತಾಡಿದ್ದಾರೆ ಅಂತ. ಸೊ ಹಂಗಾಗಿ ನಾವು ಇದೊಂಥರ ಒಂದು ಡಾಕ್ಯುಮೆಂಟ್ರಿ ಮಾಡೋಣ ಅಂತ ಈ ವಿಡಿಯೋ ಮಾಡಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಹೈಪ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಟಾಟಾ ಬಾಯ್, ಟೇಕ್ ಕೇರ್.